ಮಾತಾಡಿ ಮುಗಿಸ್ಲಿ, ನೀವೆಲ್ಲ ನೋಟ್ ಮಾಡಿ ಮತ್ತೆ ನೀವು ಮಾತಾಡುವಾಗ ಏನ್ ಬೇಕಾದ್ರೂ ಮಾತಾಡಿ. ಈಗ ತಾವೊಂದು ಉಪಾಧ್ಯಕ್ಷರು ಒಂದು ರೂಲಿಂಗ್ ಕೊಟ್ರು, ಅದ್ಯಾಕೋ ನಡೀಲಿಲ್ಲ. ತಾವೊಂದು ರೂಲಿಂಗ್ ಕೊಟ್ಬಿಡಿ, ಬೇಗ ನಾನು 1:15 ಮುಗಿಸ್ತೀನಿ ಅಂತ ಹೇಳಿದ್ದೆ. ಶುರು ಮಾಡಿ ಇನ್ನ ಸ್ಟಾರ್ಟಿಂಗ್ ಮಾಡೋವಾಗ ಹಿಂಗೆಲ್ಲ ಆಗೋಯ್ತು. ದಯವಿಟ್ಟು ಹೇಳ್ಬಿಡಿ, ಯಾರು ಎದೊಳ್ಬೇಡಿ ಅಂತ ಹೇಳ್ಬಿಡಿ. ಮತ್ತೆ ರಿಪ್ಲೈ ಮಾಡಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅವ್ರಿಗೆ ನಾನು ಮಾತಾಡಿದ್ಮೇಲೆ ಏನ್ ಬೇಕೋ ರಿಪ್ಲೈ ಮಾಡ್ಲಿ. ಅವ್ರು ಅವಕಾಶ ಇದೆ ಎಲ್ಲರಿಗೂ. ನನಗೆ ಸ್ಪೀಕರ್ ಅವ್ರು ಹೇಳಿದ್ದಾರೆ 30-40 ಜನಕ್ಕೆ ಅವಕಾಶ ಕೊಡ್ತೀನಿ ಅಂತ. ನಮ್ಮವರು ಒಂದು ಸುಮಾರು 30-40 ಜನ ಇದ್ದಾರೆ ಮಾತಾಡೋರು. ಎಲ್ಲರಿಗೂ ಅವಕಾಶ ಕೊಡ್ತೀನಿ, ಫಸ್ಟ್ ಟೈಮರ್ ಕೊಡ್ತೀನಿ ಅಂತ ಹೇಳಿದ್ರಿ. ಅವಾಗ ಮಾತಾಡ್ಲಿ, ಫ್ರೀಯಾಗಿ ಮಾತಾಡ್ಲಿ, ಅವರು ಮಾತಾಡ್ಲಿ, ನಾವು ಮಾತಾಡ್ತೀರಿ. ದಯವಿಟ್ಟು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ತಮ್ಮ ಮೂಲಕ ಅವ್ರಿಗೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎರಡು ಕಡೆ ತಾವೀಗ ಮಾತಾಡ್ತಿದ್ದೀರಿ, ಕೆಲವೊಂದು ಸಂದರ್ಭ ಚರ್ಚೆ ಬಂದರೂ ಕೂಡ ಎಲ್ಲರ ಈ ಕಡೆ ಎದ್ದು ಎಲ್ಲ ಆ ಕಡೆ ಎದ್ದುದಲ್ಲ, ಯಾರು ಒಬ್ಬೊಬ್ರು ಮಾತಾಡಲಿ ಅಲ್ಲಿಗೆ ಕ್ಲಾರಿಫಿಕೇಶನ್ ಕೊಡ್ಬೋದು. ಆಗ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ. ವ್ಯಾಲ್ಯೂಬಲ್ ಪಾಯಿಂಟ್ ಈ ಕಡೆಯಿಂದ ಇರ್ಬೋದು, ಉತ್ತಮವಾದ ಪಾಯಿಂಟ್ ಈ ಕಡೆಯಿಂದ ಇರ್ಬೋದು. ಆದರೆ ಎಲ್ಲರೂ ಆ ಕಡೆ ಯಾರಿಗೆ ಏನು ಕೊಟ್ಟರೆ ಅರ್ಥ ಆಗಲ್ಲ. ಅವರವರ ಸಮಾಧಾನಕ್ಕೆ ಮಾತಾಡಬೇಕು ಹೊರತು, ಈಗ ಅವ್ರು ಇಷ್ಟು ಹೊತ್ತು ಮಾತಾಡಿದ್ರು ಯಾರಿಗೆ ಏನಂತ ಗೊತ್ತಿಲ್ಲ. ಈಗ ಅವ್ರಿಗೆ ಕೇಳಿದ್ರೆ ನನ್ನ ಪುಂಟೆಲ್ಲ ನಮ್ಗೆ ಕೂಡ ಗೊತ್ತಿರುವುದಿಲ್ಲ. ಆದ ಕಾರಣ ಏನು ಪ್ರಯೋಜನ ಆಗುದಿಲ್ಲ, ಸಮಯ ವೇಸ್ಟ್ ಆಗ್ತದೆ ಅಷ್ಟೇ. ಲಾಡ್ ಅವ್ರು ಏನು ಹೇಳ್ತದೆ ಮತ್ತೆ ನೀವೇ ಅಲ್ಲಲ್ಲ ಅನ್ಕೋತೀವಿ ಅಂತ ಬಿಡಿ ಸರ್. ಅಧ್ಯಕ್ಷರೇ ಮುಂದಕ್ಕೆ ಹಾಕ್ಬಿಡಿ. ಆಯ್ತು. ಮೊನ್ನೆ ಕಳೆದ 6 ತಿಂಗಳಿನಿಂದ ಈ ದೇಶದಲ್ಲಿ 85 ಲಕ್ಷ ಕೋಟಿ ಲಾಸ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಆಗಲ್ಲ. ಒಂದ್ ನಿಮಿಷ, ನೀವು ಬೇಕಿದ್ರೆ ಎಲ್ಲ ಸದಸ್ಯರಿಗೆ ಕೇಳಿ, ಇದಕ್ಕೊಂದು ಅವಕಾಶ ಮಾಡಿಕೊಡಿ. $8.5 ಟ್ರಿಲಿಯನ್ ಫ್ರಮ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಹೋಗಿದೆ. 2 ಲಕ್ಷ ಕೋಟಿ FPO ಈ ದೇಶದಿಂದ ಹೊರಗಡೆ ಹೋಗಿದೆ. ಇದ್ರ ಬಗ್ಗೆ ಇಡೀ ದೇಶದ ದುಡ್ಡು ಹೋಗಿದೆ, ಕರ್ನಾಟಕ ಜನರು ಕೂಡ ದುಡ್ಡು ಹೋಗಿದೆ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡ್ತೀವಿ. ನೀವು ಕೇಂದ್ರ ಬಗ್ಗೆ ಚರ್ಚೆ ಮಾಡಬೇಕಿದ್ರೆ ಅವಕಾಶ ಮಾಡಿಕೊಡಿ. ಸಾವಿರಾರು ವಿಷಯಗಳಿದೆ. ದೇಶದ ಎಕಾನಮಿ 25 ನೋಡ್ಕೊಳಪ್ಪ, ಚೆಕ್ ಮಾಡ್ಕೊ ಮುನಿರಾಜು. 8.5 ಚೆಕ್ ಮಾಡ್ಕೊಂಡು ಅನ್ನುವಂಥದ್ದನ್ನು ಸಭಾಧ್ಯಕ್ಷರು ನಾವು ಚರ್ಚೆ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನನಗೆ ಆಯೋಗ ಪುಸ್ತಕನ ಮತ್ತೊಂದ್ಸರಿ ನೋಡ್ತೀನಿ. ಇದು ಕರ್ನಾಟಕದ್ದು ಪಾರ್ಲಿಮೆಂಟ್ದು ಅಂತೇಳಿ. ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಕರ್ನಾಟಕದ ಬಗ್ಗೆ. ಕರ್ನಾಟಕದ ಬಗ್ಗೆ ಏನೇ ಚರ್ಚೆ ಮಾಡಲಿ. ಮೊನ್ನೆ ನಾನು ನಮ್ಮ ಎಲ್ಲ ಶಾಸಕರಿಗೆ ಒಂದು ಸಭೆ ಕರೆದಿದ್ದೆ. ನಾನು ಎದೊಳೋದು ಬೇಡ, ನಾನು ಈಲ್ಡ್ ಆಗಲ್ಲ ಹೇಳ್ಬಿಡಿ. ಈಲ್ಡ್ ಆಗಲ್ಲ. ಓಕೆ, ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ಸಭಾ. ನೀವು ಕೂತ್ಕೊಳ್ಳಿ, ನಿಮ್ಗೆ ಏನಾಗ್ತದೆ ಅವಾಗ ಸೀನಿಯರ್ಸ್ ಆ ಕಡೆಗೆ ಮಾತಾಡ್ತಾರೆ, ನೀವು ಜೂನಿಯರ್ಸ್ ಆರಂಭದಲ್ಲಿ ಕೂತು. ನೀವು ನೆಕ್ಸ್ಟ್ 5 ವರ್ಷ ಗೆದ್ದ ನಂತರ ಮತ್ತೆ ಇದೆಲ್ಲ ಮಾಡಿ. ನೀವು ಇವರು 6 ಸಲ ಗೆದ್ದಿದ್ದಾರೆ, ಅವರು ಆ ಕಡೆಗೆ ಮಾತಾಡ್ತಾರೆ. ಇನ್ನು 5 ಸಲ ಗೆದ್ದು ಬನ್ನಿ, ಮತ್ತೆ ಇದೆಲ್ಲ ನೋಡುವ. ಯಾರಿಗೆ ಹೇಳ್ತಾ ಇದ್ದಾರೆ ಸರಿ? ನೀವು ಸೀನಿಯರ್ಸ್ ಆ ಕಡೆಗೆ ಮಾತಾಡ್ತಾರೆ, ಈ ಫಸ್ಟ್ ಟೈಮ್ ಸೆಕೆಂಡ್ ಎದ್ದು ಮಾತಾಡ್ತಾರೆ. ಇವರೆಲ್ಲ 6 ಸಲ 7 ಸಲ ಗೆದ್ದು ಬಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಕೂತ್ಕೊಳ್ಳಿ. ಸನ್ಮಾನ್ಯ ಕೌಜಲಿ ಕೂತ್ಕೊಳ್ಳಿ. ಸನ್ಮಾನ್ಯ ಲಾಡ್ ಅವರು ಹೇಳಿದ್ರು, ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರದ ಮಾತಾಡಿದ್ರು. ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರು. ವಿಜೇಂದ್ರ ಅವರು ಕೂಡ ಮಾತಾಡಿದ್ರು. ವಿಜೇಂದ್ರ ಅವ್ರು ಏನ್ ಹೇಳಿದಂತಾರೆ, ನಾವು 11ನೇ ಸ್ಥಾನದಲ್ಲಿದ್ರಿ, ಈಗ 5ನೇ ಸ್ಥಾನಕ್ಕೆ ಬಂದಿದ್ರಿ ದೇಶದ ಪ್ರಪಂಚದಲ್ಲಿ ಅಂತ ಹೇಳಿದ್ರು, ಆರ್ಥಿಕತೆಯ ಒಂದು ಇದರಲ್ಲಿ. ಸೊ ಅದನ್ನು ಗಮನದಲ್ಲಿ ಇಟ್ಕೊಬೇಕು, ಬರೀ ತಪ್ಪು ಹೇಳಂತದ್ದಲ್ಲ. ಆಯ್ತು, ನಂದೇನು ಚರ್ಚೆ ಮಾಡ್ಲಿ. ನಾನು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸದಸ್ಯರಿಗೆ ಹೇಳೋವಂಥದ್ದು ಉತ್ತರ ಹೇಳ್ತಾರೆ. ಸರ್ ಹೇಳಿ ಸರ್, ನೀವು ಆರಾಮ್ಸೆ, ನೀವು ಫ್ರೀ. ನಿಮ್ಗೊಂದು 2 ಅವರ್ ಕೊಡ್ತಾರೆ, ನಮ್ಗೆ 1 ಅವರ್ ಕೊಟ್ಟಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರನ್ನು ನಾನು ಕರೆದಿದ್ದೆ. ಫೈನಾನ್ಸ್ ಬಗ್ಗೆ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಒಂದು 3-4 ಜನನ ಇದ್ರ ಬಗ್ಗೆ ನಿಮ್ದು ಏನಾನ ಕ್ವಶನ್ ಅಂಡ್ ಆನ್ಸರ್ ಇದ್ರೆ ಮಾತಾಡಿ. ಅವ್ರು ಏನೇನು ಸಿದ್ದರಾಮಯ್ಯನವ್ರ ಬಜೆಟ್ ಏನು ತಪ್ಪುಗಳಿದೆ, ಸರಿ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು 2 ಅವರ್ಸ್ ನಾನು ಎಲ್ಲರಿಗೂ ಕರೆದಿದ್ದೆ. ಅವಾಗ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ. ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ, ಕಾಂಗ್ರೆಸ್ ಪಾರ್ಲಿಮೆಂಟ್ ಇದಾರಲ್ಲ, ಕರೆದು ಒಂದು ಮೀಟಿಂಗ್ ಮಾಡಿ ಅವರಿಗೆಲ್ಲ ಹೇಳ್ಕೊಡ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಬಗ್ಗೆ ಹೆಂಗ್ ಚರ್ಚೆ ಮಾಡಬೇಕು ಅಂತ ಹೇಳ್ಕೊಟ್ರೆ ಈ ಪ್ರಶ್ನೆನೇ ಬರಲ್ಲ. ಈ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ. ಅಲ್ಲೇ ಜೋರಾಗಿ ಆಗೋಗ್ತದೆ, ಅಲ್ಲೇ ದೊಡ್ಡ ಗಲಾಟೆ ಆಗೋಗ್ತದೆ.
ಅದು ಮಾಡ್ದಿರಾ ಇಲ್ಲಿ ಬಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ರೆ ಆಯ್ತು, ಮುಂದುವರ್ಸು. ಅವ್ರು ಉತ್ತರ ಮಾಡಕ್ಕೆ ಇಲ್ಲಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಅವ್ರು ಬರ್ತಾರ? ಬರಕ್ ಸಾಧ್ಯನೇ ಇಲ್ಲ. ಒಕ್ಕೂಟ ವ್ಯವಸ್ಥೆ ಅದರಿಂದ ನಾನು ಅದು ವಿರೋಧ ರೆಡ್ಡಿ ಅವರೇ, ಯಾಕೆ ನೀವು ಮಾತಾಡ್ತೀರಿ? ವಿಷಯಕ್ಕೆ ಬರ್ತೀನಿ ರೆಡ್ಡಿ ಅವರೇ, ಅಧ್ಯಕ್ಷರೇ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಬೇಗ ಆಯ್ತು, ಹಾಗಾಗಿದ್ದು ಮಾತಾಡಾಗ್ತದ? ಹಾಗಾಗಿ ಮಾತಾಡಾಗ್ತದ? ನೀವು ನಾನ್ಸೆನ್ಸ್ ನಿಮ್ಗೆಲ್ಲ ನೀವು ನಾನ್ಸೆನ್ಸ್, ನೀವು ಸೆನ್ಸ್ಲೆಸ್. ನಮ್ಗೆ ಮಾತಾಡಿ ಸೆನ್ಸ್ ಇಲ್ಲ, ನಿಮ್ಗೆಲ್ಲ ಸೆನ್ಸ್ ಇದ್ದವ್ರು ಇರುವುದಲ್ಲಿ. ಆಯ್ತು, ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ. ಸನ್ಮಾನ್ಯ ನೀವು ಅಧ್ಯಕ್ಷರೇ, ಹಾಗಾಗಿ ಏನು ಎದ್ದು ಮಾತಾಡ್ತೀರಿ? ನಾಟ್ ಟಾಕಿಂಗ್ ನಾನ್ಸೆನ್ಸ್. ಒಟ್ಟು ಐ ನೋ ದಟ್, ಬಟ್ ಯು ಆರ್ ಟಾಕಿಂಗ್ ಇನ್ ಅ ಬೆಟರ್ ಪ್ಲೇಸ್, ನಾಟ್ ಇನ್ ದಿಸ್ ಪ್ಲೇಸ್. ಮಾತಾಡಿ. ಒಟ್ಟು ನಾವು ಒಂದು ರೀತಿ ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀವಿ. ಸಾಲ ಜಾಸ್ತಿಯಾಗಿ ಕರ್ನಾಟಕದ ಸಾಲ ಜಾಸ್ತಿ ಆಗಿ- ಕೂತ್ಕೊಳ್ಳಿ, ಯಾಕೆ ನೀವು ಮಾತಾಡಿ ಮುಗಿಸಿ? ನೀವು ಏನಾಗಿದೆ ನಿಮ್ಗೆಲ್ಲ? ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಏನ್ ಹೇಳಿದ್ರು? ಇಲ್ಲ ಇಲ್ಲ, ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ. ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ, ಮಾತಾಡುವಂತಿರೋ ಒಬ್ರು- ನೀವು ಕೂತ್ಕೊಳ್ಳಿ ಮಾರ್ರೆ. ಸರ್, ಆ ಶಬ್ದನ ಕಡತದಿಂದ ತೆಗಿಸ್ಬೇಕು. ಆ ಶಬ್ದನ ಕಡತದಿಂದ ತೆಗಿಸ್ಬೇಕು. ನೀವು ಮಾತಾಡಿ ಇವ್ರೆ. ಅಶೋಕ್ ಅವರೇ, ಅಧ್ಯಕ್ಷರೇ, ಆ ಅವರು ಶಬ್ದನ ಗಲಾಟೆ ಮಾಡಕ್ಕೆ ಕಡತದಿಂದ ಇಲ್ಲಿ ಬಂದ್ಬಿಟ್ಟು ಅವ್ರು ನೋಡಿ. ಮಾತಾಡಿಲ್ಲ. ಇಸ್ ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಮಾರ, ಎಲ್ಲ ನೀವು ಬುದ್ಧಿಯಲ್ಲಿ ಇರೋದು ಅಲ್ಲದೆ ಕೇಳಿ ಯಾರು ಇದ್ದೀರಾ? ಎಲ್ಲ ನಮ್ಗೆ ಗೊತ್ತಿದೆ. ನಿಮ್ ಬಗ್ಗೆ ಹೇಳಿದಾರೆ ಸರ್, ಅದಕ್ಕೆ ನಮ್ಗೆಲ್ಲ ಕೇಳ್ತಾ ಗೊತ್ತಿದೆ. ಇರೋದು. ಆಯ್ತು, ಪ್ರೀತಿ ಸರ್. ನಮ್ಮತ್ತವ್ರು ಯಾರೋ ಮೊದಲ ಬಾರಿ ಶಾಸಕರಿದ್ರು ದೋ ಅಂತ ಹೇಳ್ತಾರೆ ಅವ್ರು. ಕೂತ್ಕೊಳ್ಳಿ. ಅವ್ರು ಮಾತಾಡಿದ್ ಕೇಳ್ತಾ ಇರೋದು. ಕೂತ್ಕೊಳ್ಳಿ, ಮಾತಾಡಿ. ಸರ್ ನಾವು ಜೂನಿಯರ್ಸ್ ಹೇಳುವಂಗೆ ಆಯ್ತಲ್ಲ ಸೀನಿಯರ್ಸ್ಗೆ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀರಿ. ಸಾಲ 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 ಸಾಲ. ನಮ್ಮಲ್ಲೂ ಕೆಲವರು ಇದ್ದಾರೆ, 1 ಲಕ್ಷ ಸಾಲ ಮಾಡೋದು, ಅದನ್ನ ತೀರ್ಸಕ್ಕೆ 1 ಲಕ್ಷ ಮಾಡೋದು, ಅದನ್ನ ಬಡ್ಡಿ ಕಟ್ಟಕ್ಕೆ ಈ ತರದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಬಡ್ಡಿ ಕಟ್ಟೋದಕ್ಕೋಸ್ಕರ ಸಾಲ ಮಾಡುವಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಚಕ್ರಬಡ್ಡಿ ಆ ಥರ ನಾವು ಬಂದಿದ್ದೀರಿ. ಒಂದು ಉದಾಹರಣೆಯನ್ನ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, 2020-21ರಲ್ಲಿ ನಮ್ಮದು ಪ್ರತಿ ವರ್ಷ ಹೆಚ್ಚಾಗಿ ಪಡೆಯಲಾದಂಥ ಸಾಲ 41,483 2021-22ರಲ್ಲಿ. 21-22ರಲ್ಲಿ ಕೋವಿಡ್ ಬಂದಿದ್ದರಿಂದ 89,207 ಬಂದಿದ್ದೀರಿ ನಾವು. ಕೋಟಿಗಳಲ್ಲಿ 89,207 ಕೋಟಿಗಳು. ಅದೇ ರೀತಿ 2022-23ರಲ್ಲಿ ನಾವು 60,467 ಕೋಟಿಗೆ ಬಂದಿದ್ದೀರಿ. 23-24 ಮತ್ತೆ 24-25 1,05,246. 24-25ರಲ್ಲಿ 1,05,246. 25-26ರಲ್ಲಿ 1,16,000. ನಾನು ಹಾಗೆ ನೋಡ್ತಾ ಇದ್ದೆ, ಏನು ಸಾಲ ಮಾಡಿರೋ ಅಂತ ಒಟ್ಟು ನಮ್ಮ ಸಾಲ ಎಷ್ಟು? 7,81,095. 7,81,095 ಕೋಟಿ ನಮ್ದು ಒಟ್ಟು ಸಾಲ. ನಾನು ಅದರಲ್ಲಿ ಸ್ವಲ್ಪ ಕೂಡ ಲೆಕ್ಕ ಕಳೆಯಲು ಸ್ವಲ್ಪ ಕಡಿಮೆ.